ವಿಶ್ವ ಪ್ರವಾದಿ ಲೋಕಾನುಗ್ರಹಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ 1501ನೇ ಜನ್ಮದಿನ ಇದೇ ಬರುವ 27 ಅಂದರೆ ನಾಳೆ ಮಂಗಳವಾರ ಜಗತ್ತಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಿದೆ. ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರ, ಅನೈತಿಕತೆ ಮತ್ತು ಸ್ವಜನ ಪಕ್ಷಪಾತ ತಾಂಡವವಾಡುತ್ತಿರುವ ಇಂದಿನ ಈ ಸಾಮಾಜಿಕ ವಾತಾವರಣದಲ್ಲಿ ನೈತಿಕತೆಯನ್ನು, ಅದೇ ರೀತಿ ಧಾರ್ಮಿಕತೆಯನ್ನು ಎಲ್ಲ ರಂಗದಲ್ಲಿಯೂ, ಸಮತ್ವವನ್ನು, ಶಾಂತಿಯನ್ನು ಪ್ರತಿಪಾದಿಸಿದಂತಹ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬೋಧನೆಯು ಬಹಳ ಪ್ರಸ್ತುತವಾಗಿ ಪ್ರಾಮುಖ್ಯತೆ ಪಡೆದುಕೊಂಡಿರುತ್ತದೆ. ಈ ನಿಟ್ಟಿನಲ್ಲಿ ಜಗತ್ತಿನಾದ್ಯಂತ ಪ್ರವಾದಿಯವರ ಹೆಸರಿನಲ್ಲಿ ನಾಳೆ ರಬಿಯುಲ್ ಅವ್ವಲ್ 12ರಂದು ಮೆರವಣಿಗೆಯು, ಜಾಥಾಗಳು ಸಂಘಟಿಸಲಾಗುತ್ತದೆ. ಈ ಪ್ರಯುಕ್ತ ನಮ್ಮ ಜಮಾತ್ ಕೂಡ ಉಳ್ಳಾಳ ಜುಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾ ಸಮಿತಿ ವತಿಯಿಂದ ಉಳ್ಳಾಳ ಕೋಟೆಪುರದಿಂದ ಪೇಟೆ, ಮುಕ್ಕಚ್ಚೇರಿ, ಆಜಾದ್ ನಗರ, ಮೇಲಂಗಡಿ ರಸ್ತೆಯಲ್ಲಿ ಹಾದು ಬಂದು ಉಳ್ಳಾಳ ದರ್ಗಾ ಸಮೀಪ ಕಾಲ್ನಡಿಗೆ ಜಾಥಾವು ಕೊನೆಗೊಳ್ಳುತ್ತದೆ. ಈ ಕಾಲ್ನಡಿಗೆ ಜಾಥಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ, ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಮತ್ತು ವಕ್ಫ್, ಹಜ್, ಅಲ್ಪಸಂಖ್ಯಾತ ಇಲಾಖೆ ಸಚಿವರು ಆದಂತಹ UT ಖಾದರ್ ಅವರು ಭಾಗವಹಿಸಲಿದ್ದಾರೆ. ಜಮಾತ್ ಅಧ್ಯಕ್ಷರಾದಂತಹ BG ಹನೀಫಾಜಿ ಮತ್ತು ನಮ್ಮ ಸಮಿತಿ ಸದಸ್ಯರುಗಳು, ಅರಬಿಕ್ ಟ್ರಸ್ಟ್ ಮತ್ತು ಚಾರಿಟಬಲ್ ಟ್ರಸ್ಟ್ ಇವುಗಳ ಪದಾಧಿಕಾರಿಗಳು, ಸದಸ್ಯರುಗಳು, ಅದೇ ರೀತಿ ನಮ್ಮ ಅಧೀನದಲ್ಲಿರುವ 33 ಮದರಸಗಳು, 34 ಮದರಸಗಳು ಮತ್ತು 33 ಮದರಸಗಳ ಉಸ್ತಾದರುಗಳು, ಖತೀಬ್ ಉಸ್ತಾದರುಗಳು, ಸದರ್ ಉಸ್ತಾದರುಗಳು, ಮುಅಲ್ಲಿಮ್ ಉಸ್ತಾದರುಗಳು, ಅದೇ ರೀತಿ ಎಲ್ಲ ಮದರಸದ ವಿದ್ಯಾರ್ಥಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೆರವಣಿಗೆಯು ನಾಳೆ ಬೆಳಿಗ್ಗೆ 7:30ಕ್ಕೆ ಕೋಟೆಪುರದಿಂದ ಪ್ರಾರಂಭಗೊಂಡು 9:30ಕ್ಕೆ ಉಳ್ಳಾಳ ದರ್ಗಾದಲ್ಲಿ ಕೊನೆಗೊಳ್ಳಲಿದೆ. ಈ ಮೆರವಣಿಗೆ ಉದ್ದಕ್ಕೂ ಪ್ರವಾದಿ ಕೀರ್ತನೆಯ ಹಾಡುಗಳನ್ನು, ಆಲಾಪನೆಗಳನ್ನು ಮಾಡಲಾಗುತ್ತದೆ. ಯಾವುದೇ ರೀತಿಯ ಘೋಷಣೆಗೆ, ಇತರ ಘೋಷಣೆಗಳಿಗೆ ಆಸ್ಪದವಿರುವುದಿಲ್ಲ. ಶಿಸ್ತಿನಿಂದ ಬಿಳಿ ವಸ್ತ್ರಧಾರಿಗಳಾದ ವಿದ್ಯಾರ್ಥಿಗಳು ಮತ್ತು ಅದೇ ರೀತಿ ನಮ್ಮ ಜಮಾತಿನ ಸದಸ್ಯರುಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಪ್ರೆಸ್ ಮೀಟ್ ಆ ಬಗ್ಗೆ ಎಲ್ಲರಿಗೂ ವಿಷಯವನ್ನು ಮುಟ್ಟಿಸುವುದಕ್ಕಾಗಿ ಆಗಿರುತ್ತದೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ದರ್ಗಾ ಸಮಿತಿ ಅಧ್ಯಕ್ಷರಾದಂಥ BG ಹನೀಫಾಜ್ ಅವರಿದ್ದಾರೆ. ಅದೇ ರೀತಿ ಕೋಶಾಧಿಕಾರಿ ನಾಜಿಮ್ ರಹಮಾನ್ ರವರಿದ್ದಾರೆ. ನಾನು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ, ಅದೇ ರೀತಿ ಜೊತೆ ಕಾರ್ಯದರ್ಶಿ ಮುಸ್ತಫಾ ಮದನಿ ನಗರ ಅವರಿದ್ದಾರೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದ ಎಲ್ಲ ಪತ್ರಿಕಾ ಬಾಂಧವರಿಗೂ, ನಮ್ಮ ಪದಾಧಿಕಾರಿಗಳಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿದಂತಹ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ ದರ್ಬಾರ್ನಲ್ಲಿ ನಾಳೆ ತಾರೀಖು 25ರಂದು ಲೋಕಾನುಗ್ರಹಿ ಅಂತ್ಯಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ 1501ನೇ ಜನ್ಮ ದಿನವನ್ನು ಆಚರಿಸಲಾಗುವುದು. ಆ ಪ್ರಯುಕ್ತ ಸಾಧಾರಣ 70-80 ವರ್ಷಗಳ ಮುಂಚೆ ಪ್ರಾರಂಭವಾದಂತಹ ದಕ್ಷಿಣ ಜಿಲ್ಲೆಯಲ್ಲಿ
ಅತಿ ದೊಡ್ಡದಾದಂತಹ ಕಾಲ್ನಡಿಗೆ ಯಾತ್ರೆಯು ಉಳ್ಳಾಲದ ಕೋಟೆಪುರದಿಂದ ಹಿಡಿದು ಉಳ್ಳಾಲದ ರಾಜರಸ್ತೆಯ ಮಾರ್ಗವಾಗಿ ಮುಖಚೇರಿ ಆಜಾದ್ ನಗರ ಮೇಲಂಗಡಿಯಾಗಿ ಅದು ಉಳ್ಳಾಲ ದರ್ಗಕ್ಕೆ ಬಂದು ಮುಟ್ಟಲಿದೆ. ಐತಿಹಾಸಿಕವಾದಂತಹ ಈ ರ್ಯಾಲಿಯು ನಮ್ಮ ಜಮಾತಿನ ಉಳ್ಳಾಲ ದರ್ಗದ ಒಳಪಟ್ಟಂತಹ 34 ಮದರಸದ ವಿದ್ಯಾರ್ಥಿಗಳು, ಅಧ್ಯಾಪಕ ವೃಂದದವರು ಹಾಗೂ ಉಳ್ಳಾಲ ಜಮಾತಿನ ಎಲ್ಲ ಸಹೋದರರು ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 1972ರಲ್ಲಿ ಯು ಟಿ ಫರೀದ್ರವರು, ದಿವಂಗತ ಯು ಟಿ ಫರೀದ್ರವರು ಶಾಸಕರಿದ್ದಾಗ ಕೂಡ ಅವರು ಕೂಡ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಈಗ ನಮ್ಮ ನೆಚ್ಚಿನ ಶಾಸಕರು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು, ಅದೇ ರೀತಿ ವಕ್ಫ್ ಸಚಿವರು, ಅಲ್ಪಸಂಖ್ಯಾತ ಸಚಿವರು, ಫ್ಯಾಮಿಲಿ ಹೆಲ್ತ್ ಸಚಿವರು, ಅದೇ ರೀತಿ ಹಜ್ ಸಚಿವರಾದಂತಹ ಯು ಟಿ ಖಾದರ್ ಸರ್ ಅವರು ಶಾಸಕರಾಗ ಮುಂಚೆಯೂ ಕೂಡ, ಶಾಸಕರ ನಂತರ ಕೂಡ, ಸಚಿವಾದ ನಂತರ ಕೂಡ ಎಲ್ಲ ವರ್ಷದ ರ್ಯಾಲಿಯಲ್ಲಿ ಕೂಡ ಪಾಲ್ಗೊಳ್ಳುತ್ತಿದ್ದಾರೆ. ಈ ವರ್ಷವೂ ಕೂಡ ಅವರು ಪಾಲ್ಗೊಳ್ಳಲಿದ್ದಾರೆ. ಅವರ ನೇತೃತ್ವದಲ್ಲಿ ಈ ರ್ಯಾಲಿ ನಡೆಯಲಿಕ್ಕಿದೆ. ಇವತ್ತು ಮಾಧ್ಯಮದ ಮೂಲಕ ಈ ದಕ್ಷಿಣ ಜಿಲ್ಲೆಯ ಎಲ್ಲ ಮುಸಲ್ಮಾನ ಬಾಂಧವರಿಗೂ, ಅದೇ ರೀತಿ ಮುಸ್ಲಿಮೇತರಿಗೂ ವಿನಂತಿ ಏನೆಂದರೆ, ಪ್ರೀತಿಯ ಎಲ್ಲ ಮಹಾಜನತೆ, ಅಲ್ಲಾಹು ತಆಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೆ, ಜಗತ್ತಿನ ಮಾನವರಾಗಿ ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರವಾದಿಯವರ ಸಂದೇಶ ಏನಿದೆ ಆ ಸಂದೇಶವನ್ನು ಮುಸಲ್ಮಾನರಾದ ನಾವೆಲ್ಲರೂ ಪಾಲಿಸಲೇಬೇಕಾಗಿದೆ. ರ್ಯಾಲಿಯು ಕೇವಲ ಮನರಂಜನೆಗಾಗಿ ಮಾತ್ರ ಮಾಡುವುದಲ್ಲ. ರ್ಯಾಲಿಯ ಉದ್ದೇಶ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೀರ್ತನೆ ಮತ್ತು ಸಂದೇಶವನ್ನು ನಾಡು ಜನರಿಗೆ ತಲುಪಿಸುವುದು. ಆದ್ದರಿಂದ ರ್ಯಾಲಿಗೆ ಬರುವವರು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಬರಬೇಕು. ಅದೇ ರೀತಿ ಉಳ್ಳಾಲದ ಜಮಾತಿನ ಹೊರಗಿನ ಅಕ್ಕಪಕ್ಕದ ಜಮಾತಿನವರು ಎಲ್ಲ ಮುಸಲ್ಮಾನ್ ಬಾಂಧವರು ರ್ಯಾಲಿಗೆ ಬರ್ತಾ ಇದ್ದಾರೆ. ಸ್ವತಃವಾಗಿ ಅವರೇ ರ್ಯಾಲಿಯಲ್ಲಿ ಬರ್ತಾ ಇರ್ತಾರೆ. ಬರುವ ಸಮಯದಲ್ಲಿ ಅವರೆಲ್ಲರ ತಂದು ವಿನಂತಿ ಏನೆಂದರೆ, ನೀವು ಬರುವಾಗ ಯಾರಿಗೂ ನಮ್ಮ ರ್ಯಾಲಿಯಲ್ಲಿ ಬರುವಾಗ ಮಾರ್ಗ ಬದಲಿಯಲ್ಲಿ ಬರುವ ವಾಹನಗಳಿಗೂ ಅದೇ ಸಂಚಾರಿಗಳಿಗೂ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಶಾಂತಿಯುತವಾಗಿ ಉಳ್ಳಾಲ ದರ್ಗಕ್ಕೆ ಬರಬೇಕು. ಅದೇ ರೀತಿ ಬೈಕ್, ಟೂ ವೀಲರ್ ಮತ್ತು ಲಾರಿ ಇನ್ನಿತರ ವಾಹನಗಳಿಗೆ ಹಸಿರು ಧ್ವಜವನ್ನು ಕಟ್ಟುವುದು, ದೊಡ್ಡದಾಗಿ ಕಟ್ಟುವುದು, ಅದನ್ನು ಈ ನಾವು ನಾಗರಿಕಿಂತ ಒಂದು ಏಷಿಯ ರೂಪದಲ್ಲಿ ಅದನ್ನು ಬಿಂಬಿಸುವುದು, ಇದು ಎಲ್ಲವೂ ಯಾವುದು ಇಸ್ಲಾಂ ಧರ್ಮದಲ್ಲಿಲ್ಲ. ಒಂದು ಧ್ವಜ ಬೇಕು, ಆ ಧ್ವಜವು ಸಣ್ಣ ಮಟ್ಟಿರಬೇಕು, ಆ ಧ್ವಜದಿಂದ ಇನ್ನೊಬ್ಬರಿಗೆ ಉಪದ್ರವವಾಗಬಾರದು. ಅದೇ ರೀತಿ ಯಾವುದೇ ಡ್ಯಾನ್ಸ್ಗಳ ಇದು ಯಾವುದು ಇಸ್ಲಾಮಲ್ಲಿ ಇಲ್ಲ. ಇಸ್ಲಾಮೇತರ ಯಾವುದೇ ಕಾರ್ಯಕ್ರಮ ಕೂಡ ಬಾರಬಾರದು. ಅದೇ ರೀತಿ ಬರುವವರಿಗೆ, ವಾಹನ ಸಂಚಾರರಿಗೆ ಯಾರಿಗೂ ತೊಂದರೆ ಆಗಬಾರದು. ಶಾಂತಿಯುತವಾಗಿ ಇಸ್ಲಾಂ ಧರ್ಮದ ಸಂದೇಶವನ್ನು ಹೇಳುತ್ತಾ, ಇಸ್ಲಾಮಿನ ಶಿಸ್ತನ್ನು ಕಾಪಾಡುತ್ತಾ ಎಲ್ಲರಿಗೂ ಎಲ್ಲರ ಮನಸ್ಸಿಗೂ ಸಂತೋಷವಾಗುವ ರೀತಿಯಲ್ಲಿ ಎಲ್ಲರೂ ಕೂಡ ರ್ಯಾಲಿಯಲ್ಲಿ ಬರಬೇಕೆಂದು ಉಳ್ಳಾಲ ಜಮಾತಿನ ಮತ್ತು ಜಮಾತಿನ ಹೊರಗೆ ಇರುವ ಎಲ್ಲರನ್ನು ಈ ಮಾಧ್ಯಮದ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ. ನೀವು ಮಾಧ್ಯಮ ವರ್ಗದವರು ಈ ವಿಷಯದಲ್ಲಿ ಹೆಚ್ಚಿನ ಮುತುವರಿಸಿಕೊಂಡು ಇದಕ್ಕೆ ಸಹಕರಿಸಬೇಕು. ಅದೇ ರೀತಿ ಉಳ್ಳಾಲದ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಎಲ್ಲ ಬಾಂಧವರು ಕೂಡ ಈ ನಾಳೆ ನಡೆಯುವ ರ್ಯಾಲಿಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಾ, ಈಗಾಗಲೇ ವರ್ಷಂಪ್ರತಿ ಸಿಹಿ ತಿಂಡಿ ಕೊಡುವವರು, ಪಾನೀಯವನ್ನು ಕೊಡುವವರಿಗೆ ನಾವು ಅವರ ಹತ್ರ ಹೇಳಿದ್ದೇವೆ. ಒಂದನೇದಾಗಿ ಮಕ್ಕಳಿಗೆ ಮಕ್ಕಳ ಆರೋಗ್ಯಕ್ಕೆ ಕೆಡುವಂತಹ ಯಾವುದೇ ಪಾನೀಯವನ್ನು ಅಥವಾ ಸ್ವೀಟನ್ನು ನೀಡಬೇಡಿ ಎಂದು. ಅದೇ ರೀತಿ ಇನ್ನೊಂದು ವಿಷಯ ನೀವು ಹೇಳಿದಂತೆ, ಆ ಕಸವನ್ನು
ಪ್ಲಾಸ್ಟಿಕ್ ಇರಲಿ ಯಾವುದೇ ಇರಲಿ ಕಸವನ್ನು ಕೂಡ ಅವರೇ ಅಲ್ಲಿ ಕ್ಲೀನ್ ಮಾಡಿ ಹೋಗ್ತಾ ಇರಬೇಕಂತ ಹೇಳಿದ್ದೇವೆ. ಕಳೆದ ವರ್ಷವೂ ಕೂಡ ಅವರು ಅದನ್ನು ಪಾಲನೆ ಮಾಡಿದ್ದಾರೆ. ಅಲ್ಲಿ ಈ ಮೆರವಣಿಗೆ ನಂತರ ಅದನ್ನು ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಿದ್ದಾರೆ ಅವರು. ಅಲ್ಲ, ಒಂದು ನಿಷೇಧ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ. ನಾವು ವಿನಂತಿ ಏನೆಂದರೆ, ನೀವು ಮಕ್ಕಳಿಗೆ ಆರೋಗ್ಯವಾದ ಸ್ವೀಟನ್ನು ಕೊಡಿರಿ ಅಂತ ಹೇಳ್ತೇವೆ ಹೊರತು ನೀವು ಕೊಡಬೇಡಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೆಮಿಕಲ್ ಮುಕ್ತವಾದ ಆರೋಗ್ಯಕರವಾದಂಥ ಸ್ವೀಟನ್ನು ಕೊಡಿರಿ ಅಂತೇಳಿ. ಇನ್ನೊಂದು ವಿಷಯ ಏನೆಂದರೆ ಗೊತ್ತುಂಟ, ನಮ್ಮ ಈ ರ್ಯಾಲಿಯಲ್ಲಿ ಸಾಧಾರಣವಾಗಿ 10-20 ಜೀಪುಗಳಿದ್ದವು. ಈ ಸಲ ಕಳೆದ ಸಲವೇ ನಾವು ಜೀಪನ್ನು ಕ್ಯಾನ್ಸಲ್ ಮಾಡಿದ್ದೇವೆ. ಒಂದೇ ಜೀಪ್, ಫ್ರಂಟಿಗೆ ಒಂದು ಜೀಪ್ ಮಾತ್ರ, ಸಂದೇಶ ಬರುವ ಒಂದು ಜೀಪು ಮತ್ತು ಕೊನೆಗೆ ಒಂದು ಟ್ರಕ್ ಬುರ್ದ ಪಾಡುವಂಥದ್ದು, ಕೀರ್ತನೆ ಹಾಡುವಂಥದ್ದು ಒಂದು ಟ್ರಕ್. ಅದಲ್ಲದೆ ಬೇರೆ ಯಾವುದೇ ವಾಹನಗಳಿಲ್ಲ. ಏಕೆಂದರೆ ವಾಹನಗಳು ಬಂದಾಗ ರಸ್ತೆ ಇದಾಗಿ ಸಂಚಾರ ಅಡಚಣೆ ಆಗುತ್ತದೆ, ಉಳಿದವರಿಗೆ ಕೂಡ ಹೋಗಲಿಕ್ಕೆ ತುಂಬ ಕಷ್ಟವಾಗುತ್ತದೆ. ಅದಕ್ಕಾಗಿ ನಾವೇನು ಮಾಡಿದ್ದೇವೆ, ವಾಹನವನ್ನು ಕ್ಯಾನ್ಸಲ್ ಮಾಡಿದ್ದೇವೆ.